ನ್ಯೂಸ್ ಅವರ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಗಾನ ನಿಲ್ಲಿಸಿದ ಸ್ವರಲೋಕದ ಸರದಾರ ಖ್ಯಾತ ಗಾಯಕ ಪಿಬಿ ಶ್ರೀನಿವಾಸ್ ಇನ್ನಿಲ್ಲ. ಚೆನ್ನೈನಲ್ಲಿ ನಾಳೆ ಅಂತ್ಯಕ್ರಿಯೆ. ರಿಲೀಸ್ ಆಯಿತು ಕಾಂಗ್ರೆಸ್ 2ನೇ ಪಟ್ಟಿ. ನಾಯಕರ ಮಕ್ಕಳಿಗೆ ಮಣೆ. 9 ಕ್ಷೇತ್ರಗಳಿಗೆ ಆಯ್ಕೆ ಇನ್ನೂ ಬಾಕಿ. ಮಂಡ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಭಿನ್ನಮತ. ಎಸ್ಎ ರವೀಂದ್ರಗೆ ಟಿಕೆಟ್ ನೀಡಿದ್ದಕ್ಕೆ ಅಂಬರೀಶ್ ವಿರೋಧ. ರವೀಂದ್ರ ಸ್ಪರ್ಧಿಸಿದ್ರೆ ಕಣಕ್ಕಿಳಿಯಲ್ಲ ಎಂದ ರೆಬೆಲ್ ಸ್ಟಾರ್. ಇಬ್ರಾಹಿಂ ವಿರುದ್ಧ ಮಧುಸೂದನ್ ವಾಗ್ದಾಳಿ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪ್ರಚಾರ. ದಾವಣಗೆರೆಯಲ್ಲಿ ಬಿಎಸ್ವೈ ಅಬ್ಬರ. ಬಂಡೀಪುರ ಸಮೀಪದ ರೆಸಾರ್ಟ್ನಲ್ಲಿ ಅಕ್ರಮ ದಂಧೆ ಜೋರು. ಬೇಸತ್ತ ಸ್ಥಳೀಯರಿಂದ ದಾಳಿ. 17 ಯುವತಿಯರು ಪೊಲೀಸರ ವಶಕ್ಕೆ. ಖ್ಯಾತ ಗಾಯಕ ಸ್ವರಯೋಗಿ ಪಿಬಿ ಶ್ರೀನಿವಾಸ್ ಇನ್ನಿಲ್ಲ. ಇವತ್ತು ಮಧ್ಯಾಹ್ನ ಚೆನ್ನೈನ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ. ರಾಜ್ಕುಮಾರ್ ಅವರ ಬಹುತೇಕ ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕರಾಗಿ ಮನೆ ಮಾತಾಗಿರುವ ಮಹಾನ್ ಗಾಯಕನ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ ಚೆನ್ನೈನಲ್ಲಿ ನೆರವೇರಲಿದೆ. ಪಿಬಿ ಶ್ರೀನಿವಾಸ್ ನಿಧನಕ್ಕೆ ಚಿತ್ರರಂಗದ ಹಲವಾರು ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಆಗಿನ ಕಾಲದಲ್ಲಿ ಇದ್ದಂಥ ಮ್ಯೂಸಿಕ್ ಡೈರೆಕ್ಟರ್ಗಳು, ಸಾಹಿತ್ಯ ಬರೆಯೋರು, ನಮ್ಮಣ್ಣನೇ ಜಯಗೋಪಾಲ ಆಗಲಿ, ಉದಯಶಂಕರ ಆಗಲಿ, ಎಂತೆಂಥ ಹಾಡುಗಳು ಬರೆದಿದ್ದಾರೆ. ಆಗ ಆ ಭಾವುಕತೆ ಆಚೆ ತರೋದಕ್ಕೆ ಒಂದು ಅವಕಾಶ, ಒಳ್ಳೆ ಅವಕಾಶ PBS ಸಿಕ್ತು. ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಗಳು ಆಡಿಸಿದಾತ ಬೇಸರ ಮೂಡಿ ಮುಗಿಸಿ ಆಟ ಮುಗಿಸಿದ, ಸೂತ್ರವ ಹರಿದ, ಬೊಂಬೆಯ ಮುರಿದ, ಮಣ್ಣಾಗಿಸಿದ. PBS ಅಂದ್ಕೂಡಲೇ ನಾನು ಒಂದ್ಸರಿ ಚಿಕ್ಕ ಹುಡುಗಿ ಆಗ್ಬಿಡ್ತೀನಿ. ಯಾಕೆಂದರೆ ನಾವು ಬೆಳೀತಾ ಅವರೆಲ್ಲರ ಹಾಡುಗಳನ್ನ ಕೇಳಿಕೊಂಡು ಒಂಥರ ಗುರುಗಳೇ ಎಲ್ಲ ಅಮ್ಮ ಇರ್ಬೋದು, ಅವ್ರ ಹಾಡುಗಳನ್ನ ಕೇಳಿಕೊಂಡು ಅದನ್ನು ಹಾಡು ಟ್ರೈ ಮಾಡ್ತಾ ಬೆಳೆದಿರೋರು ನಾವು. ಹಾಗಾಗಿ ಅವ್ರ ಗೀತೆಗಳು ಅನ್ನೋದಕ್ಕಿಂತ ಅವರೆಲ್ಲರೂ ನಮಗೆ ಮಾನಸ ಗುರುಗಳಾಗೆ ಕಾಣಿಸ್ತಾರೆ. ತಂದೆಯವ್ರು ಹೇಳ್ತಿದ್ರು, ಶರೀರ ಒಂದು ಶಾರೀರವಾರ್ದು ಅಂತ ಯಾವಾಗಲೂ ಹೇಳೋರು ಮಾತನ್ನ. ಅಪ್ಪಾಜಿಯವರು PB ಶ್ರೀನಿವಾಸ್ ಅವ್ರನ್ನ ಪ್ರತಿ ಸಲ ಭೇಟಿ ಮಾಡಿದಾಗಲೂ ಅದನ್ನೇ ಹೇಳೋರು. ತಂದೆಯವರು ಮಾತ್ರ ಅಲ್ಲ, ಪ್ರತಿಯೊಬ್ಬ ನಟರು ಕೂಡ ಹಾಡಿದ್ದಾರೆ. ತುಂಬ ಒಳ್ಳೆ ಗೀತೆಗಳು ಕನ್ನಡದಲ್ಲಿ ಬಂದಿರೋದಂದರೆ PB ಶ್ರೀನಿವಾಸ್ ಅವರ PB ಶ್ರೀನಿವಾಸ್ ಅವರ ವಾಯ್ಸಲ್ಲಿ. ಐ ಥಿಂಕ್ ಇದನ್ನು ಬಹುಶಃ ಎಲ್ಲರನ್ನೂ ಅವರೊಂದು ರೀತಿಯಲ್ಲಿ ಮಿಸ್ ಮಾಡ್ಕೊತಾರೆ. ನಿನ್ನೆ ಇಷ್ಟೊತ್ತಿನ ತನಕ ಅವರ ಜೊತೆಯಲ್ಲಿ ನಾವು 2-3 ಗಂಟೆಗಳ ಕಾಲ ಕಳೆದು ಕೊನೆಗೆ ಅವರು, ನೀನು ಬೆಂಗಳೂರಿಗೆ ಹೋಗಬೇಕು, ಕಾರಲ್ಲಿ ಹೋಗಬೇಕು ಅಂತೀಯ, ಪ್ರಯಾಣ ತುಂಬ ಕಷ್ಟ, ಬಿಸಿಲು ಕಾಲ, ಕತ್ತಲಾಗಿರುತ್ತೆ, ಬೇಗ ಹೊರಡು ಅಂತ ಹೇಳಿ ನಮಗೆ ಸೂಚನೆ ಕೊಟ್ಟು ಹೊರಡಿಸ್ಬಿಟ್ರು. ನಾವು ಅಂದ್ಕೊಳ್ಳಿಲ್ಲ, ನಾವು ಮದ್ರಾಸ್ ಬಿಟ್ಟು ಇಲ್ಲಿಗೆ ಬಂದು 2:30 ಗಂಟೆ ಬೆಳಗಿನ ಜಾವ. ಆದರೆ ಮಧ್ಯಾಹ್ನ 2:30 ಗಂಟೆ ಅಷ್ಟು ಅವ್ರು ಇಲ್ಲ ಅನ್ನೋ ಮಾತುಗಳು ಆಡಬೇಕಾಗತ್ತೆ, ಕೇಳಬೇಕಾಗತ್ತೆ ಅಂತ ನಾವು ಕನಸಲ್ಲೂ ಕಂಡಿರಲಿಲ್ಲ. ಗಾನ ಸುಧೆಯ ಬದುಕಿನ ಗಾನ ಅಂತ್ಯವಾಗಿದೆ. ಆದರೆ ಮಧುರ ಕಂಠ, ಸುಮಧುರ ಹಾಡುಗಳ ಮೂಲಕ PBS ಅಜರಾಮರ. ಮತ್ತಷ್ಟು ಸುದ್ದಿಗಳು ನೋಡೋಣ ಬ್ರೇಕ್ನ ನಂತರ.